ಇದು ಮಲ್ಲಸರ್ಜ ದೇಸಾಯಿ ಮತ್ತು ರುದ್ರಮಾಜಿಯ ಮಗನಾಗಿರ್ತಕ್ಕಂಥ ಶಿವಲಿಂಗರಾದ್ರ ಸರ್ಜ ದೇಸಾಯಿ ಸಮಾಧಿ ಇದು ಸರ್. ಇದು ಶಿವಲಿಂಗ 1816ರಲ್ಲಿ ಕಿತ್ತೂರು ಸಂಸ್ಥಾನದ ಪಟ್ಟಕ್ಕೆ ಬರ್ತಕ್ಕಂಥ ಶಿವಲಿಂಗರಾದ್ರ ಸರ್ಜ ದೇಸಾಯಿ ಇವರು ಮಡಿವಾಳದನ್ನ ಪುಯಿಟ ತಪ್ಪಿಸಿದಂತ ದೇಸಾಯಿ ಅವರು ಇವರು ಅವ್ರ ಸಮಾಧಿ ಸರ್ಜ. ಇದು ಬಾಳ ಸಾಹೇಬ ಅಥವಾ ಅವನಿಗೆ ಇನ್ನೊಂದು ಹೆಸರು ಶಿವಬಸವ ಸರ್ಜೆ. ಮಲ್ಲಸರ್ಜೆ ಮತ್ತು ರಾಣಿ ಚೆನ್ನಮ್ಮಾಜಿಯವರ ಮಗ. ಓಕೆ ಸರ್. ಚೆನ್ನಮ್ಮಾಜಿಯ ಸ್ವಂತ ಮಗನ ಸಮಾಧಿ. ಓಕೆ ಸರ್. ಅಲ್ಲಿದೆ ಅಲ್ಲ. ಚೆನ್ನಮ್ಮಾಜಿಯವರ ಮಾವನ ಸಮಾಧಿ ಇದು. ಇದು ವೀರಪ್ಪ ದೇಸಾಯಿ. ಇದನ್ನ ರುದ್ರ ಸರ್ಜಿ ಅವರು ಈ ವೀರಪ್ಪ ದೇಸಾಯಿ ಅವ್ರನ್ನ ದತ್ತಕ್ಕೆ ತಗೋತಾರೆ. ಫಕೀರ್ ರುದ್ರ ಸರ್ಜನ ತಮ್ಮನ ಮಗ ಇವರು ವೀರಪ್ಪ ದೇಸಾಯಿ. ಇವರನ್ನ ದತ್ತಕ್ಕೆ ತೆಗೆದುಕೊಂಡು ತಮ್ಮನ ಮಗನ ದತ್ತಕ್ಕೆ ತಗೋತಾರ್ರಿ. ತಗೊಂಡು ಇವರನ್ನ ರಾಜ್ಯಭಾರ ಮಾಡ್ತಾರೆ. ಮಲ್ಲಸರ್ಜಿ ಅವರ ತಂದೆ ದತ್ತಕ ತಂದೆ. ಮಲ್ಲಸರ್ಜಿ ಅವರ ದತ್ತಕ ತಂದೆ ವೀರಪ್ಪ ದೇಸಾಯಿ ಅಂತ ಅವ್ರ ಸಮಾಧಿ. ಇಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಒಳಗಡೆ ಅಂಡರ್ ಗ್ರೌಂಡ್ ನೋಡಿದೆ. ಮೊನ್ನೆ ಸ್ವಲ್ಪ ಬನ್ನಿ ನೋಡ್ಕೊ ಬನ್ನಿ ಆಯ್ತಾ. ಕಾಲಿಲ್ಲ ಹತ್ರ ಬನ್ನಿ. ನಾಯಿ ಇದೆ. ಏನು ಮಾಡಲ್ಲ ಬನ್ನಿ ಏನು ಮಾಡಲ್ಲ ಬನ್ನಿ. ಈ ರೀತಿ ಪ್ರತಿಯೊಂದು ಸಮಾಜಗಳಿಗೆ ಇವಾಗ ಇದು ಯಾವ ಮೇಲ್ಗಡೆ ಇದು ಯಾವ ಸಮಾಧಿ ಸರ್? ಇದು ಅದೇ ವೀರಪ್ಪ ದೇಸಾಯಿ ಸಮಾಧಿ. ಅದು ಮೇಲ್ಗಡೆ ಫ್ಲೋರ್, ಈ ಕಡೆ ಇದು ಮೂಲ ಸಮಾಧಿ. ಇಲ್ಲಿ ಅಂಡರ್ ಗ್ರೌಂಡ್ ಒಳಗಡೆ ಗುಪ್ತ ಮಾರ್ಗಗಳಿವೆಲ್ಲ. ಈ ಕಡೆ ಲೈಟ್ ಚೂರಿ ನೋಡ್ಕೊ ಬನ್ನಿ. ಅಲ್ಲಿ ನೀರು ತುಂಬಿಕೊಂಡಿದೆ. ಆ ಕಡೆ ಮಾರ್ಗ ಇದೆ ನೋಡ್ರಿ. ಇದೆಲ್ಲ ಆ ಕಡೆ ಇದೆ, ಈ ಕಡೆ ಇಲ್ಲಿ ಗುಪ್ತ ಮಾರ್ಗಗಳು. ನಿಧಾನ ಅಲ್ಲ, ಮತ್ ನೀವ್ ಒಳಗ್ ಹೋದ್ರೆ ನಿಮ್ಮಂತ ಯಾಕೆ ನಾವ್ ಹೇಳ್ರಿ ಬನ್ನಿ. ತಂದೆ 1665ರಿಂದ ಇವರು ರಾಜ್ಯಭಾರವನ್ನು ಮಾಡ್ತಾರೆ. 1665ರಿಂದ 95ರವರೆಗೂ ಮಾಡ್ತಾರೆ. ನೋಡಿ ಎಷ್ಟು ವರ್ಷದ ಇತಿಹಾಸದ ಸ್ಮಾರಕ ಇದೆ. ಅವ್ರ ಸಮಾಧಿ ಇದೆ ಸರ್ ಇದು? ಅವ್ರ ಸಮಾಧಿ ಇದೆ. 1681ರಿಂದ 1696ರವರೆಗೆ ಆಳ್ತಾರೆ. 1695ರಿಂದ 1681ರಿಂದ 1695ರವರೆಗೆ ಇವರು ಆಳ್ವಿಕೆ ಮಾಡ್ತಾರೆ. ಓಕೆ ಸರ್,
ಸರ್ ಕೇಳಿಸ್ತಿದೆ ಸರ್. ಅದು ನಾವು ಇವಾಗ ಇಲ್ಲಿ ಕಿತ್ತೂರಲ್ಲಿ ನಿರಂಜನಿದು ಅವ್ ಎರಡು ಹಾ ಶಿವರಂಜನಿ ಹಾ ಆಕಿ ಎಲ್ಲಿ ಹಾಕ್ರಿ ಆಕಿ ಹೇಳ್ರಿ ನಿಮ್ಗ್ ಗೊತ್ತೈತಿ ನಿಮಗ ನಾವೇನು ರಿಕಾರ್ಡ್ ಮಾಡ್ಕೋದಿಲ್ಲ ಹೇಳ್ರಿ ನಾವೇನು ಚರ್ಚೆ ಆಕಿ ಮುಸ್ಲಿಂ ಹೆಣ್ಮಗಳು ರಂಜನಿ ಅಂತ ಆಕಿ ಹೆಸರು. ಆಮೇಲೆ ಈಗ ಕನ್ನಡದಾಗ ನಿರಂಜನಿ ಅಂತ ಪರಿವರ್ತನೆ ಮಾಡ್ತಾರ.